ನಮಸ್ಕಾರ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ ಸೆಂಟರ್ನ ಸಿಇಒ ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ ಮಕ್ಕಳಿಲ್ಲದ ದಂಪತಿಗೆ ಅಲ್ಲ, ಮಕ್ಕಳಿಲ್ಲದ ದಂಪತಿಗಳಿಗೆ ತಂದೆ ತಾಯಿಗಾಗಿರ್ಬೋದು ಅಥವಾ ಅವರ ಅತ್ತೆ ಮಾವಗೆ ಆಗಿರ್ಬೋದು, ಇನ್ಲಾಸ್ ಅಂತ ನಾವು ಹೇಳ್ತಿದ್ದೀವಿ, ಅಥವಾ ಅಪ್ಪ ಅಮ್ಮ ಆಗಿರ್ಬೋದು. ಸೊ ತಂದೆ ತಾಯಿಗಳಿಗೆ ಅಥವಾ ಇನ್ಲಾಸ್ಗೆ ಅಂದರೆ ಅತ್ತೆ ಮಾವನಿಗೆ ಕೆಲವೊಂದು ಕಿವಿ ಮಾತುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿರಲಾರ್ದ ದಂಪತಿಗಳು ಅವರಿಗೆ ನಿಮ್ಮ ಮಗ ಆಗಿರ್ಬೋದು, ಮಗಳಾಗಿರ್ಬಹುದು, ಅಥವಾ ನಿಮ್ಮ ಸೊಸೆ ಆಗಿರ್ಬೋದು ಅಥವಾ ಅಳಿ ಆಗಿರ್ಬೋದು, ಅವರಿಗೆ ಮಕ್ಕಳಿಲ್ಲ ಅನ್ನೋದು ಒಂದು ನಿಜವಾಗ್ಲೂ ಅವರಿಗೆ ಸ್ಟ್ರೆಸ್ ಇರುತ್ತೆ. ಮದುವೆಯಾಗಿ 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ನಮಗೆ ಮಕ್ಕಳಾಗ್ತಿಲ್ವಲ್ಲ ಅನ್ನೋದು ಒಂದು ಚಿಂತೆ ಇರುತ್ತೆ. ಆ ಚಿಂತೆಯಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಯಾಕೆಂದರೆ ಸಮಸ್ಯೆ ಹೆಣ್ಣಿಗಾದರೂ ಇರಬಹುದು ಅಥವಾ ಗಂಡಿಗಾಗೂ ಇರಬಹುದು. ನಾವು ಅತ್ತೆ ಮಾವ ಆದವರು ಸ್ವಲ್ಪ ಇದನ್ನು ತುಂಬ ಸೆನ್ಸಿಟಿವ್ ಆಗಿ, ತುಂಬ ಸೂಕ್ಷ್ಮವಾಗಿ ನಾವು ಏನು ಮಾಡಬೇಕು ಅವರಿಗೆ ಅನ್ನೋದು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಈ ಇನ್ಫರ್ಟಿಲಿಟಿ ಅನ್ನೋದು ಏನು, ಯಾಕೆ ಮಕ್ಕಳಾಗ್ತಿಲ್ಲ, ಏನು ಸಮಸ್ಯೆಗಳು ಇರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಜೊತೆಗೆ ನೀವು ಪೂರ್ವಗ್ರಹ ಪೀಡಿತರಾಗಿರಬಾರ್ದು. ಅಂದರೆ ನಮ್ಮ ಕಾಲದಲ್ಲಿ ಈಸಿಯಾಗಿ ಮಕ್ಕಳಾಗ್ತಾ ಇದ್ವು, ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಬ್ಲೇಮ್ ಯಾವಾಗಲೂ ಮಾಡಬಾರ್ದು. ಇದ್ರಲ್ಲಿ ಒಂಥರ ಟಾರ್ಚರ್ ಆಗ್ತಿರುತ್ತೆ. ನಮ್ಗಂತೂ 2, 3 ಮಕ್ಕಳು, 4 ಹೀಗೆ ಆಗ್ತಾ ಹೋದು, ನಿಮ್ಗೆ ಯಾಕೆ ಆಗ್ತಿಲ್ವೋ ಆ ಒಂದು ಹೀಯಾಳಿಸೋದಾಗಿರ್ಬೋದು, ಒತ್ತು ಕೊಟ್ಟುವುದಾಗಿ ಇದನ್ನೇ ಹೇಳಬಾರ್ದು. ಯಾಕೆಂದರೆ ಪ್ರತಿಯೊಬ್ಬರು ಯುನೀಕ್, ಪ್ರತಿಯೊಬ್ಬರು ಇಂಡಿವಿಜುವಲ್, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸಮಸ್ಯೆಗಳು ಇರುತ್ತೆ. ನಿಮ್ಮ ಕಾಲದಲ್ಲಿ ನೀವು ಊಟ ಮಾಡೋ ಪದ್ಧತಿಗಳಾಗಿರ್ಬೋದು, ಆಹಾರ ಪದ್ಧತಿಗಳಾಗಿರ್ಬೋದು ಬೇರೆಯೇ ಇತ್ತು. ಆ ಕಾಲದಲ್ಲಿ ಅಷ್ಟು ಸ್ಟ್ರೆಸ್ಸು, ಟೆನ್ಷನ್ ಇರಲಿಲ್ಲ. ಬಟ್ ಈಗಿನ ಆಧುನಿಕ ಜಗದಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬ ಇದೆ. ಎಲ್ಲಾನು ಸ್ಟ್ರೆಸ್ಫುಲ್ಲು. ನೋಡೋದಾದ್ರೆ ಎದ್ದೇಳೋದು ಸ್ಟ್ರೆಸ್ಫುಲ್ಲು, ಮಲಗೋದು ಸ್ಟ್ರೆಸ್ಫುಲ್ಲು, ಓದೋದು ಸ್ಟ್ರೆಸ್ಫುಲ್ಲು, ಹಾಗೂ ಕೆಲಸ ಮಾಡೋದು ಸ್ಟ್ರೆಸ್ಫುಲ್ಲು, ಅರ್ನಿಂಗು ಸ್ಟ್ರೆಸ್ಫುಲ್ಲು. ಈ ಆಧುನಿಕ ಜಗತ್ತಿನಲ್ಲಿ ಬದುಕೋದು ತುಂಬ ಸ್ಟ್ರೆಸ್ಫುಲ್ಲು. ಅದನ್ನು ನಾವು ಈಗಿನ ಅತ್ತೆ ಮಾವಂದಿರು ಅಥವಾ ಹಳೇ ಕಾಲದ ಅತ್ತೆ ಮಾವಂದಿರು ಆಗಿರಬಹುದು, ಅಥವಾ ಹಳ್ಳಿಗಳಲ್ಲಿರುವಂತಹ ಅತ್ತೆ ಮಾವಂದಿರು ಇದನ್ನು ಅರ್ಥ ಮಾಡಿಕೊಳ್ಳೇಬೇಕು. ಏನಪ್ಪ ನಾವು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ಗಮನ ಕೊಡಬೇಕು. ಏನು ಮಾಡಬೇಕು ಅಂದರೆ ರಿಲ್ಯಾಕ್ಸ್ ಆಗಿರ್ರಿ. ಆಗೋ ಟೈಮಲ್ಲಿ ಆಗುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಕೆಲಸನ ನೀವು ಮಾಡಿ, ಸ್ಟ್ರೆಸ್ ತಗೊಳ್ಬೇಡಿ. ಸರಿಯಾದ ಟೈಮಲ್ಲಿ ಊಟ ಮಾಡಿ, ಸರಿಯಾದ ಟೈಮಲ್ಲಿ ನೀರು ಕುಡೀರಿ, ಆರೋಗ್ಯವಾದಂತಹ ಪದಾರ್ಥಗಳನ್ನು ತಿನ್ನಿ ಅಂತ ಹೇಳಬೇಕು. ಅಲ್ಲದೆ ನೀವು ಅವ್ರ ಹತ್ರ ಕೂತ್ಕೊಂಡು ಮಾತಾಡಬೇಕು. ಏನು ಸಮಸ್ಯೆ ಇದೆ, ಪ್ರಾಬ್ಲಮ್ ಇದೆನಾ, ಎವ್ರಿಥಿಂಗ್ ಇಸ್ ಫೈನ್, ನಿಮ್ಮಿಬ್ಬರ ನಡುವೆ ಏನಾದರೂ ಸಮಸ್ಯೆ ಸಂಬಂಧಗಳಲ್ಲಿ ಸರಿಯಾಗಿದೆನಾ ಅನ್ನೋದು ವಿಚಾರ ವಿನಿಮಯ ಮಾಡಬೇಕು. ಅವರಿಬ್ಬರದ್ದು ಜೀವನ ಹೇಗಿದೆ, ಅವರಿಬ್ಬರದ್ದು ಸಂಬಂಧ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಒತ್ತು ಕೊಡಬೇಕು. ಆ ಸ್ಟ್ರೆಸ್ಸು ಕೆಲಸದ ಒತ್ತಡ ಆಗಿರಬಾರ್ದು. ಸರಿ, ನೀವು ಬೆಳಿಗ್ಗೆ ಬೇಗ ಎದ್ಬೇಡ, ನಾನು ಕೆಲಸ ಮಾಡ್ತೀನಿ, ಯು ರಿಲ್ಯಾಕ್ಸ್, ನಾನು ಸ್ವಲ್ಪ ಅಡುಗೆ ಮಾಡ್ತೀನಿ. ಯಾವಾಗಲೂ ಕೂತ್ಕೊಂಡು ಆರ್ಡರ್ ಮಾಡಿ, ಇನ್ನೂ ಇಷ್ಟೊತ್ತಾಯಿತು ಟೀ ತಂದು ಕೊಟ್ಟಿಲ್ಲ, ಇಷ್ಟೊತ್ತಾಯಿತು ಟಿಫನ್ ಕೊಟ್ಟಿಲ್ಲ, ಇಷ್ಟೊತ್ತಾಯಿತು, ಈ ಸ್ಟ್ರೆಸ್ಸು ಬೇಡ. ಮದುವೆಯಾಗಿ 1-2 ವರ್ಷದ ಆಗಿದೆನೋ, ಜಸ್ಟ್ ಅವರಿಗೆ ಟೈಮ್ ಕೊಡಿ. ಅವ್ರ ಕೆಲಸಗಳನ್ನು ನೀವು ಸ್ವಲ್ಪ ತಗೊಂಡು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಇದರಿಂದ ನಿಜವಾಗ್ಲೂ ಅವ್ರದ್ದು ಸ್ಟ್ರೆಸ್ ರಿಲೀಸ್ ಆಗೇ ಆಗುತ್ತೆ. ಇದು ನೀವು ಮಾಡಬೇಕಾಗಿರೋಂಥ ಕೆಲಸ. ಏನು ಮಾಡಬಾರ್ದು, ಆ ಟೆಂಪಲ್ಗೆ ಹೋಗಿ, ಈ ಟೆಂಪಲ್ಗೆ ಹೋಗಿ ಹರಕೆ ಹೊತ್ಕೊಳ್ಳಿ. ಅವ್ರು ನೋಡಿ ಪಕ್ಕದ ಮನೆಯವ್ರದ್ದು 4 ತಿಂಗಳಿಗೆ ಆಗಿದೆ, ನಿಮ್ದು 2 ವರ್ಷ ಆದರೂ ಮಕ್ಕಳಾಗಿಲ್ಲ, ಹೀಗೆ ಯಾಕೆ ಆಗ್ತಾ ಇದೆ, ಅಯ್ಯೋಯ್ಯೋ ನಮ್ಮ ಖಾನ್ದಾನದಲ್ಲಿ ಯಾರೂ ಇರಲಿಲ್ಲ. ಈ ಥರ ನೆಗೆಟಿವ್ ಮಾತುಗಳನ್ನು ನಿಲ್ಲಿಸಿ ಆದಷ್ಟು ಪಾಸಿಟಿವ್ ಸಪೋರ್ಟ್ ಆಗಿ ನಿಮ್ಮ ಮಗ, ನಿಮ್ಮ ಸೊಸೆ, ನಿಮ್ಮವರು ಅನ್ನೋದು ನೋಡ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಬ್ಬರು ಸಮಸ್ಯೆಗಳು ಬೇರೆ ಬೇರೆ ಆಗಿರುತ್ತೆ, ಬೇರೆ ಬೇರೆ ರೀತಿಯಾಗಿರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಹೊಂದಾಣಿಕೆ ಮಾಡಿಕೊಂಡು ಹೋದಲ್ಲಿ ಆದಲ್ಲಿ ಅವರಿಗೆ ಒಂದು ಮಾರಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಎಥಿಕಲಿ ಆಗಿರ್ಬೋದು ಅವ್ರಿಗೆ ಸಪೋರ್ಟ್ ಸಿಗುತ್ತೆ. ಅವ್ರ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ನಿಮಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಕೆಲವೊಮ್ಮೆ ಅವರು ಡಿಸಿಷನ್ ತಗೊಳ್ಬಹುದು. ಈ 1 ವರ್ಷ ಅಥವಾ 2 ವರ್ಷವರೆಗೂ ಮಗು ಬೇಡ, ಜಸ್ಟ್ ರೆಸ್ಪೆಕ್ಟ್ ದೇರ್ ಡಿಸಿಷನ್ಸ್. ಅಥವಾ ಅವರಲ್ಲಿ ಮೊಟ್ಟೆ ಇರಲಾರ್ದೆ ಇರಬಹುದು, ಅಥವಾ ಅವರಲ್ಲಿ ಸ್ಪರ್ಮ್ ಕೌಂಟ್ ನಿಲ್ಲಿರಬಹುದು. ಅಂಥ ಟೈಮ್ದಲ್ಲಿ ಅವರು ಡೋನಾರ್ಗೆ ಹೋಗಬೇಕಾಗತ್ತೆ. ರೆಸ್ಪೆಕ್ಟ್ ದಿರ್ ಡಿಸಿಷನ್ಸ್. ಎಸ್, ನೀವು ಹೋಗಿ, ಪರವಾಗಿಲ್ಲ, ಮಗು ಮಾಡ್ಕೊಳ್ಳಿ. ಕೆಲವೊಮ್ಮೆ ಏನಾಗ್ಬೋದು, ಸರೋಗೆಸಿಗೆ ಹೋಗಬೇಕಾಗಬಹುದು. ಅಂಥ ಸಮಯದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಬೇಕಾಗಿಲ್ಲ. ಎಸ್, ನೀವು ಆ ಡಿಸಿಷನ್ನ ನೀವು ರೆಸ್ಪೆಕ್ಟ್ ಮಾಡಿ, ಆ್ಯಸ್ ಇಟ್ ಈಸ್ ಏನಿದೆನಾ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಅಥವಾ ಅವರಿಗೆ ಬೇಡ, ನಾವು ಒಂದು ಅಡಾಪ್ಷನ್ಗೆ ಹೋಗ್ತೀವಿ ಅಂತ ಡಿಸಿಷನ್ ತೊಗೊಳ್ಬೋದು. ಆಗೂ ಕೂಡ ಅವರ ಡಿಸಿಷನ್ಗೆ ನೀವು ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ. ಆಗ ಅವರ ಸಂಬಂಧ ಚೆನ್ನಾಗಿ ಉಳಿಯುತ್ತೆ. ನೋಡಿ, ಒಂದು ಮಾತು ಕೆಟ್ಟದಾಗಿ ಆಡಿ ಆ ಸಂಬಂಧಗಳನ್ನು ಹಾಳು ಮಾಡೋದಕ್ಕಿಂತ ಒಂದು ಮಾತು ಚೆನ್ನಾಗಾಡಿ ಜೀವನ ಪರ್ಯಂತ ಅವ್ರ ಜೊತೆಗೆ ಸಂಬಂಧನ ಸರಿಯಾಗಿಟ್ಕೊಂಡು ನಿಮ್ಮ ಮೊಮ್ಮಕ್ಕಳ ಬಗ್ಗೆ ಆನಂದವಾಗಿ, ಮಕ್ಕಳ ಜೊತೆಗೆ ಆನಂದವಾಗಿ, ಸುಖಕರವಾಗಿ ನೀವು
ಜೀವನ ನಡೆಸಲಿಕ್ಕೆ ಇಷ್ಟಪಡ್ತಿರೋ ಅಥವಾ ಒಂದು ಕೆಟ್ಟು ಮಾತಾಡಿ ಅವರ ಮನಸ್ಸಿಗೆ ನೋವು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಿರೋ ನಿಮಗೆ ಬಿಟ್ಟಿರೋದು. ಈಗ ನಮ್ಮ ಎಲ್ಲ ಅತ್ತೆ ಮಾವಂದಿರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಇಷ್ಟೇ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅವರ ನಿರ್ಧಾರಗಳಿಗೆ ಗೌರವಿಸಿ ಅಂತ ಹೇಳ್ತಾ ಈ ಇನ್ಫರ್ಟಿಲಿಟಿ ಇಶ್ಯೂನ ನಾವು ಒಡೆದೋಡ್ಸೋಣ, ಇದನ್ನು ಓಡಿಸೋಣ ಅಂತ ಹೇಳ್ತಾ ನಾವು ನಿಮ್ಮೊಂದಿಗಿದ್ದೀವಿ. ನಮ್ಮ ವರ್ಧಾನ್ ಫರ್ಟಿಲಿಟಿ ಸಿಬ್ಬಂದಿ ಆಗಿರ್ಬೋದು, ನಮ್ಮ ಡಾಕ್ಟರ್ಸ್ ಆಗಿರ್ಬೋದು, ಯಾವಾಗಲೂ ನಿಮ್ಮ ಜೊತೆಗಿದ್ದೀವಿ. ಮಕ್ಕಳು ಕೊಡಲಿಕ್ಕೆ ಇದ್ದೀವಿ, ಯಾವ ರೀತಿಯಿಂದಾದರೂ ನಾವು ಮಾಡಿಕೊಡ್ಲಿಕ್ಕೆ ಇದ್ದೀವಿ. ನಿಮ್ಗೆ ಹೆಚ್ಚಿನ ವಿವರಗಳು ಕೌನ್ಸಿಲಿಂಗ್ ಬೇಕಾಗಿತ್ತು ಅಂದರೆ ಒಂದ್ಸಲ ವರ್ಧಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ ಇನ್ನೂ ವಿಷಯಗಳನ್ನ ನೀವು ತಿಳ್ಕೋಬಹುದು. ಥ್ಯಾಂಕ್ ಯು.